ಈ ಕ್ಷೇತ್ರದ ದುರಾಡಳಿತದ ಬಗ್ಗೆ ನಾನು ನಿಮ್ಮ ಮುಂದೆ ಮಾತಾಡಲೇಬೇಕಾಗುತ್ತೆ. ಯಾವ ರೀತಿ ದುರಾಡಳಿತದೆ ಅಂದ್ರೆ ಅಕ್ರಮ ಮರಳುಗಾರಿಕೆ, ಗಣಿಗಾರಿಕೆ. ನಾನು ಸರ್ಕಲ್ಗೆ ಟೆಂಟ್ ಹಾಕ್ತೀನಿ, ನಾ ಸ್ಟೇಜ್ ಹಾಕ್ತೀನಿ ಬಾ ಅಂತ ಕರಿತಿದ್ದ. ಈಗ ನಾನು ಕರಿತೀನಿ, ಎಲ್ಲೆಲ್ಲಿ ಅಕ್ರಮ ಮರಳು ನಡೀತಾ ಇದ್ದಾವೆ ಅಲ್ಲಿಗೆ ನಾನು ಬರ್ತೀನಿ. ದಮ್ಮು ತಾಕತ್ತಿದ್ರೆ ನೀನು ಬಾ ಅಲ್ಲಿ ನೋಡೋಣ. ಅಲ್ಲಿಗೆ ನಾ ಬರ್ತೀನಿ, ತೋರಿಸ್ತೀನಿ. ನೀನೊಬ್ಬ ಶಾಸಕ ಸತ್ಯ ಹರಿಸದಲ್ಲಿ ತುಂಡಲ್ಲ. ಎಲ್ಲ ಹಳ್ಳ ಕೊಳ್ಳ ಎಲ್ಲ ತುಡಿ ಮಾಡಿ ನನಗ್ ಬುದ್ಧಿಲ್ಲ, ವಯಸ್ಸಾಗ್ಯವ ಅವರು ಮೂರ ಏ ಬಾ ತಮ್ಮ ನನ್ನಿಂದ ಹುಡುಗಿರು ಅಂತಾರ, ನಿಮ್ಮಿಂದ ನೆನಪಾಗಿದೆ ಅಂತ. ನನ್ನಿಂದ ನಮ್ಮ ಹುಡುಗರು ಎಲ್ಲರೂ ಹೋದ್ರ ಏನಂತ ಸಾಹೇಬ್ರ ನಿಮ್ಮಿಂದ ನೆನಕ್ಕಾಗಲ್ಲ ಅಂತ. ನನಗೆ ಅರಿವು ಮರಿಲ್ಲ, ಇನ್ನು 85 ಆದ್ರೆ ಅರಿವು ಆಗಿದಲ್ಲ ಮರವಾಗಿದಲ್ಲ. ನನಗ ನೀನೇನ್ ತಿಳ್ಕೊಂಡಿರ್ಬೇಕು. ನಾನು ಯಾರ ಕೈಯ ನಿನ್ ಕೈ ನಡೀತಾವ, ನನ್ನ ಕೈಯಲ್ಲಿ ನಡೀತಾವ. ನಾನು ಈ ಬಾರ್ಕಲ್ದಿಂದ ಜಾರಿಸ್ತಾವ. ಈ ಬಾರ್ಕಲ್ ಇದೈತಲ್ಲ, ಇದರಿಂದ ನಮ್ಮ ರೈತ ಸಮುದಾಯದವರು, ತಾಲೂಕಿನ ಎಲ್ಲ ರೈತ ಸಮುದಾಯದವರು ನಿನಗೆ ತಕ್ಕ ಪಾಠವನ್ನು ಕಲಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದು ಮಾತನ್ನು ಬಯಸ್ತೀನಿ ನಾನು. ಆದ್ರಿಂದ ಅಕ್ರಮ ಮರಳುಗಾರಿಕೆ ಯಾವ ಊರಲ್ಲಪ್ಪು ಶುದ್ಧ ನಿಶ್ಚಯಿತ ಕೊಟ್ಟರು ಮಂದಿ ನನ್ನ ಕೈ ಕೊಟ್ರ ಮಂದಿ ನನ್ನ ಕೈ ಕೊಟ್ರ ಏನಂತ ಎಲ್ಲ ಕಡೆ ನಮಗೂ ಗೊತ್ತದ. ಇಲ್ಕಲ್ಲು, ತೊಂಡಾಳು, ಇಂಗಳಗಿ, ತುಂಬ, ಕೆಸರುಬಾವಿ, ಉಣಕುಂಟಿ, ತಾರವಾಳ, ತುರ್ಮರಿ, ದಾಸವಾಳ, ಚಿತ್ತೋಡಗಿ, ಚಿತ್ತೂರಿಗೆ, ಚಿಕ್ಕಮಾಗಿ, ಮಲಪ್ರಭಾ ನದಿಯಲ್ಲೇ ಫಿಲ್ಟರ್ ಮಾಡಕತ್ತಾರ. ಫಿಲ್ಟರ್ ಮಲಪ್ರಭಾ ನದಿಯಲ್ಲಿ ಈಗ ನಡೆದೈತೆ. ಬರ್ತೀಯಾ ಗಣಮಗಾದ್ರ ಬಾರಿ? ನಾನು ಬರ್ತೀನಿ, ತೋರಿಸ್ತೀನಿ. ಇದ್ರಾಗ ನೀನು ಎಷ್ಟು ಕಾನೂನು ಪ್ರಕಾರವಾಗಿ ಜಗತ್ ಜಾಹೀರಾಯ್ತು. ಯಾರು ಮಾಡ್ತಾ ಇದ್ದಾರೆ? ಕಾಶಪ್ಪನ ಬೆಂಬಲಿಗರ ಮಾಡ್ತಾ ಇದ್ದಾರೆ. ಈ ಕಾಶಪ್ಪನ ಆಡಳಿತದಲ್ಲಿ ಡಿಪಾರ್ಟ್ಮೆಂಟ್ಗಳದಾವ. ಯಾವ್ಯಾವು? ಅಕ್ರಮ ಮರಳು ಕಾಳು ಮಾಡೋಕ, ಈ ಮರಳು ಕಾಳು ಮಾಡಕ ಇಲ್ಲೇ ಯಾರು ಒಬ್ಬ ನರಗುಂದ್ ಮಾಂತೇಶ್ ಅಂತ ಅದನ್ನ ಎಲ್ಲರೂ ಹೋಗು ನರಗುಂದ್ ಮಾಂತೇಶ್ ಮಾಡಕತ್ತೆ ಅಲ್ಲ. ಯಾರು ಮಾಡ್ಸಕತ್ತಾರ? ಶಾಸಕರು ಮಾಡ್ಸಕತ್ತಾರ. ಅಷ್ಟೇ ಅಲ್ಲ, ಇವತ್ತು ಇಸ್ಪಿಟ್ ಅಡ್ಡೆಗಳಿಗೆ ಅವ್ರಿಗೊಂದು ಅದೊಂದು ಡಿಪಾರ್ಟ್ಮೆಂಟ್ ಅಲ್ಲ. ಇವಾಗ ಈ ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಎಂತೆಂಥವಲ್ಲ ಅಂದ್ರೆ ಇಸ್ಪಿಟ್ ಅಡ್ಡದ್ದು ಒಂದು ಡಿಪಾರ್ಟ್ಮೆಂಟು, ಮರಳು ಗಣಿಗಾರಿಕೆ ಅಕ್ರಮ ಮಾಡೋದು ಅದೊಂದು ಡಿಪಾರ್ಟ್ಮೆಂಟು, ಓಸಿ ಆಡ್ಸೋದು ಅದೊಂದು ಕಂಪ್ನಿ ಅದಕ್ಕೊಂದು ಡಿಪಾರ್ಟ್ಮೆಂಟು, ಅದಕ್ಕೊಬ್ಬೊಬ್ಬ ಹೆಡ್, ತಾಲೂಕಿಗೆ ಕ್ಷೇತ್ರಕ್ಕೊಬ್ಬ ಹೆಡ್. ಇಂಥ ಆಡಳಿತ ಇದು. ಎಂಥ ಆಡಳಿತ? ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಆಡಳಿತ. ಮರಳು ಕಳವು ಮಾಡೋದು, ಇಸ್ಪಿಟ್ ಆಡ್ಸೋದು, ಓಸಿ ಆಡ್ಸೋದು. ಇವತ್ತು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡತಕ್ಕಂಥ ನೀತಿ ಕೆಲಸವನ್ನ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಗಾಂಜಾ, ಅಫೀನು ಹಳ್ಳಿಯಲ್ಲಿ ಸಿಗ್ತಾ ಇದೆ. ಹಳ್ಳಿಯಲ್ಲಿ ಇವತ್ತು ಸಣ್ಣ ಯುವಕರು 8ನೇ 10ನೇ PUC ಓದ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಅದ್ರ ದಾಸರಾಗಿದ್ದಾರೆ. ಇಲ್ಲೇ ಇಲ್ಕಲ್ಲಲ್ಲಿ ಸುತ್ತಮುತ್ತ ಡಬ್ಬಿ ಅದಾವಲ್ಲ ಅವೆಲ್ಲ ಅದ್ರವ. ಇದಕ್ಕೆ ಯಾರಪ್ಪ ಪೋಷಕರು? ಈ ಕ್ಷೇತ್ರದ ಶಾಸಕ ಪೋಷಕ, ಅವರು ಅನುಮೋದಕ. ಇಂಥ ಒಂದು ದುರಾಡಳಿತ ಮಾಡತಕ್ಕಂಥವನು ನೀನು ನನಗೆ ಬುದ್ಧಿ ಹೇಳಕ್ ಬರ್ತೀಯ? ನಾನು ತಂದ
ಅಭಿವೃದ್ಧಿ ಕೆಲಸಗಳನ್ನು ಇನ್ನೂವರೆಗೆ ಪೂಜೆ ಮಾಡಕತ್ತಿದ್ದೆ. ನಿನ್ನೆ ಹೋಗಿದ್ದೆ, ನಿನ್ನೊಂದು ಪೂಜೆ ಮಾಡಕ್ ಹೋಗಿದ್ದೆ. ಯಾವುದೋ 9 ಎಕರೆ ವಸತಿ ಶಾಲೆಗೆ ಅಂತ ಖರೀದಿ ಮಾಡಿ ನಾವು. ಆ ವಸತಿ ಶಾಲೆಗೆ ಏನು ಅಡಿಗೆಲ್ ಮಾಡಕ್ ಹೋಗಿ ಏನ್ ಹೇಳೋಣ, ಅದು ಸುಡುಗಾಡೈತೆ, ಆ ಸುಡುಗಾಡೈತೆ, ಆ ಸುಡುಗಾಡದಾಗಿಲ್ಲ ನಾನು ಇದನ್ನ ಅಡಿಗೆಲ್ ಮಾಡಲ್ಲ. ವಸತಿ ಶಾಲೆ ಯಾವತ್ತು ಊರು ಹೊರಗಡೆನೆ ವಿಶಾಲವಾದ ಜಾಗದಲ್ಲಿ ಇರ್ತಾವ. ನೀನ ಹೋಗಿ ನೋಡಿ ಅಲ್ಲ, ಕಂದಿಗಾಲದಲ್ಲಿ ಎಲ್ಲಿ ಕಟ್ಟಿವಿ, ಊರು ಹೊರಗನ ವಸತಿ ಶಾಲೆಗೆ ಕಾಂಪೌಂಡ್ ಇರ್ತದ, ಹಾಸ್ಟೆಲ್ಗಳು ಇರ್ತಾವ. ಬಾಯ್ಸ್ ಹಾಸ್ಟೆಲ್ ಬೇರೆ, ಗರ್ಲ್ಸ್ ಹಾಸ್ಟೆಲ್ ಬೇರೆ, ಕಲಿಸ್ಲಿಕ್ಕೆ ಕ್ಲಾಸ್ ರೂಮ್ಸ್ ಬೇರೆ, ಅವರಿಗೆ ಅಡಿಗೆ ಮತ್ತು ಊಟ ಮಾಡಲಿಕ್ಕೆ ಡೈನಿಂಗ್ ಹಾಲ್ ಬೇರೆ, ಅವೆಲ್ಲ ವ್ಯವಸ್ಥೆಗಳು, ಶೌಚಾಲಯಗಳು ಬೇರೆ, ಅವೆಲ್ಲ ವ್ಯವಸ್ಥೆಗಳಿರ್ತಾವ. ಜೊತೆಗೆ ಅಲ್ಲಿ ಸೆಕ್ಯೂರಿಟಿ ಇರುತ್ತಾ. ಯಾರು ಪೊಲೀಸರು ಕಳ್ಸೋಕ್ಕಾಗತ್ತ ದಿವಸಕ್ಕೆ? ಪೊಲೀಸರಿಗೆ ಏನು ಕಳಿಸ್ತದೆ? ಇಸ್ಪಟ್ ಆಡಲ್ಲಿ ಓಸಿ ಆಡಲ್ಲಿ ಕಳಿಸ್ತದೆ ನೀವು ಪೊಲೀಸರು. ಅಲ್ಲಿ ಯಾಕೆ ಕಳ್ಸಕ್ಕೆ ಹೋಗ್ಯ ಪಾಪ? ಅದು ಯಾಕೆ ಬಿಟ್ಟು ಬಂದ ನಿನ್ನೆ ನಿಮ್ಗೆ ಗೊತ್ತಿಲ್ಲ. ಅದ್ರ ಪಕ್ಕದಲ್ಲಿ 8 ಎಕರೆ ಜಮೀನು ಈಗಾಗಲೇ ಲೇಔಟ್ ಆಗಿದೆ. ಅದ್ರ ಪಕ್ಕದ ಏನು ಡಾಕ್ಟರ್ BR ಅಂಬೇಡ್ಕರ್ ಅವರ ವಸತಿ ನಿಗಮ ಅದರ ವತಿಯಿಂದ ಒಂದು ವಸತಿ ಶಾಲೆಯನ್ನು ಪ್ರಾರಂಭ ಮಾಡ್ಬೇಕಂತ ಹೇಳಿ ಜಾಗ ತಗೊಂಡಿದ್ವಿ. ಅದ್ರ ಪಕ್ಕದಲ್ಲೇ 8 ಎಕರೆ ಜಮೀನು ಐತೆ. ಈಗಾಗಲೇ ಪ್ರೈವೇಟ್ನವ್ರು ಬೇರೆದವರು ಲೇಔಟ್ ಮಾಡ್ಯಾರ. ಅದ್ರ ಪಕ್ಕದಲ್ಲಿ ಬೋಗಸ್ ನೋಟಿಸ್ ತೋರಿಸಿ ಇವು ಅಧಿಕಾರಿಗಳು ಅವ್ರ ಮನೆ ಜೀತದಾಳಾಗ್ಯಾವ. ಈ ಮುನ್ಸಿಪಾಲಿಟಿ ಅಧಿಕಾರಿಗಳು ಹೋಗಿ ನಿಮ್ಮ ಹೊಲ ಮತ್ತೆ ನಾವೆಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಡ್ತೀವಿ ನೋಡು. ಯಾವ ದೊಡ್ಡ ಯೋಜನೆ ತಂದಿ ಅಂತ ಅಕ್ವೈರ್ ಮಾಡ್ಕೊಂತೀಯಪ್ಪ ನೀನು? ಯಾವ ಯೋಜನೆ ತಂದಿ ಹೇಳಲ್ಲ ಅಕ್ವೈರ್ ಮಾಡ್ಕೊಳಕ? ದಮ್ಮು ತಾಕತ್ತಿದ್ರೆ ರೈತರಿಗೆ ಅಕ್ವೈರ್ ಮಾಡ್ಕೋತೀರಿ ಅಂತ ನೋಟಿಸ್ ಕೊಡು. ಅದು ಬಿಟ್ಟು ಏನ್ ಮಾಡ್ಯಾನ ಗೊತ್ತಾ? ಅವ್ರ ಈಗ ಹೇಳಿದ್ನಲ್ಲಾಗಲೇ ಒಂದು ಹೆಸರು ನರಗುಂದ್ ಮಾಂತೇಶ ML ಅನ್ಕಿನ ಇವನ ML ಹೆಚ್ಚಾಗಿಲ್ಲ. ಹಿಂಗಾಗಿ ಅವನ ಹೆಸರಲ್ಲೇ ಇನ್ನೊಂದು ಇಬ್ಬರ ಹೆಸರಲ್ಲೇ ರೈತರನ್ನ ಬೆದರಿಸಿ ನಿಮ್ಮ ಹೊಲ ನಾವು ಅಕ್ವೈರ್ ಮಾಡ್ಕೊಂತೀವಿ ನೋಡು ಅಂತೇಳಿ ಎದುರಿಸಿ ಈಗ ಒಂದೊಂದು ಪ್ರಾಣಿಗೆ 5-5 ಲಕ್ಷ 10 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡಿಕೊಂಡು. ಎದಕ್ಕೆ ಮಾಡ್ಕೊಂಡ್ಯಪ್ಪ? ಸರ್ಕಾರದಿಂದ ದುಡ್ಡು ಹೊಡ್ಯಾಕ. ಅದಕ್ಕೆ ರೈತರಿಗೆ ಹೇಳ್ತಾನೆ, ಯಾವ ರೈತರು ಸರ್ಕಾರದ ಅಧಿಕೃತ ನೋಟಿಸ್ ಬರಲಾರ್ದ ನೀವು ಎದಕ್ಕೆ ಹೋಗ್ಬೇಡ್ರಿ, ಆ ಹೊಲನು ಕೊಡಕ್ ಹೋಗ್ಬೇಡ್ರಿ. ರೈತ ಬಾಂಧವರನ್ನು ಕಳಕಳಿ ವಿನಂತಿ ಮಾಡ್ಕೊಳ್ತೀನಿ. ನಿಮ್ಮಲ್ಲ ಏನಾದರೂ ಸರ್ಕಾರ ಯಾವುದೇ ಯೋಜನೆಗೆ ಅಕ್ವೈರ್ ಮಾಡ್ತಾ ಇದ್ರೆ ನಿಮಗೆ ನೇರವಾಗಿ ನೋಟಿಸ್ ಕೊಡ್ತಾರ. ಯಾವ ಯೋಜನೆಯಲ್ಲಿ ಈ ಒಂದು ನಿಮ್ಮ ಜಮೀನನ್ನು ನಾವು ಅಕ್ವೈರ್ ಮಾಡ್ತೀವಿ ಅಂತ ಹೇಳಿ ನೋಟಿಸ್ ಕೊಡ್ತಾರ. ಆ ನೋಟಿಸ್ ಕೊಡೋವರೆಗೂ ನೀವು ಯಾರು ಭೂಮಿ ಕೊಡೋ ಅವಶ್ಯಕತೆ ಇಲ್ಲ. ಅಗ್ರಿಮೆಂಟ್ ಏನಾದ್ರು ಮಾಡ್ಕೊಂಡಿದ್ರೆ ಅವ್ರ ದುಡ್ಡು ಅವ್ರ ಮಾರಿಗೆ ಹೋಗೋದು, ನಿಮ್ಮ ಅಗ್ರಿಮೆಂಟ್ ತಗೊಂಡು ಹರಿದು ಹಾಕಿರೋದನ್ನ. ಯಾಕಂದ್ರೆ ನಿಮ್ಮನ್ನು ಬೆದರಿಸಿ ಎದುರಿಸಿ ನಿಮ್ಮೆಲ್ಲ ತಗೊಂಡು ದುಡ್ಡು ಮಾಡಕ್ ಹೊಂಟಾನೆ ಈ ಕ್ಷೇತ್ರದ ಶಾಸಕ. 60 ಎಕರೆ ಅಲ್ಲಿವಾಗಿ ರೈತರು ಕೇಳಿರ್ಬೇಕಾರೆ ಯಾರ ಕೇಳಿ ಇಲ್ರಿ ಅವ್ರು ಮಾಡ್ಕೊಂಬಿಟ್ರ ಅಂತ ಹೇಳ್ತಾರೆ. ಈಗ 60 ಎಕರೆ ಇವತ್ತು ಎನ್ಎ ಮಾಡಿದವ್ರು ಉಣಗುಂದಾಗಿರ್ಲಿ ಇಲ್ಕಲ್ಲಾಗಿರ್ಲಿ ಎಲ್ಲ ಮಾಡ್ರಿ ಏನೇ ಇವ್ರ ಅಪ್ಪನ ಮನೆ ಆಸ್ತಿ. ಅದಕ್ಕೆ ಎಕರೆಗೆ 5 ಲಕ್ಷ ರೂಪಾಯಿ ಕೊಡ್ಬೇಕು. ಯಾರಿಗೆ? ಶಾಸಕನಿಗೆ 5 ಲಕ್ಷ ರೂಪಾಯಿ ಕೊಡ್ಬೇಕಂತ. ಇದು ಕರೆ ಸುಳ್ಳ? ಕರೆ ಹೌದಲ್ಲ? ಇವ ಮಾಡೋ ಅಭಿವೃದ್ಧಿ ಇದು ಯಾರ್ದು? ತಂದ. ಇವತ್ತು 5 ಲಕ್ಷ ರೂಪಾಯಿಕ 1 ಎಕರೆದಂಗೆ ಕೊಡಬೇಕು. ಯಾರಾದರೂ ಉತ್ತಾರ ಕೇಳಕ್ ಹೋದ್ರೆ ಆ ಉತ್ತಾರಕ್ಕೂ ದುಡ್ಡು ಇವತ್ತು ನಿಮ್ಮ ಆಸ್ತಿ ಹಳೆಯ ಆಸ್ತಿನೂ ತಗೊಳಕ್ ಹೋದ್ರೆ ಅದಕ್ಕೂ 5,000 10,000 ಇವತ್ತು ಉತ್ತಾರಕ್ಕೆ ದುಡ್ಡು ವಸೂಲಿ ಮಾಡ್ತಕ್ಕಂಥ ಒಂದು ಆಡಳಿತ ಈ ಕ್ಷೇತ್ರದಲ್ಲಿದೆ. ಅದಕ್ಕೆ ಕಾರಣ ಯಾರು? ಈ ಕ್ಷೇತ್ರದ ಶಾಸಕ ಕಾಶಪ್ಪನವರು. ಅದಕ್ಕೆ ಹೇಳಿದ್ರು ಅವರು ಯಾರು UT ಖಾದರ್ ಅವರು ಸ್ಪೀಕರ್ ಅವರು ಕ್ಯಾಶಪ್ಪನವರ್ ಅಂತೇಳಿ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನ
ಈ ಕ್ಷೇತ್ರದ ಶಾಸಕ ಕ್ಯಾಶಪ್ಪನವರು, ನಾನು ಕ್ಯಾಶಪ್ಪನವರು ಅಂತ ಕರಿತೀನಿ, ಮತ್ತೆ ಇನ್ನೇನು ಮಾಡ್ತಾರೆ. ಕ್ಯಾಶಪ್ಪನವರು ಅದನ್ನ ಮಾಡ್ತಾ ಇದ್ದಾನೆ. ಅದನ್ನ ಬಿಟ್ಟು ತಾನು ಮಾಡ್ತಕ್ಕಂಥ ಎಲ್ಲ ದುರಾಡಳಿತ ಬಿಟ್ಟು ನನಗೆ ಬುದ್ಧಿ ಹೇಳಕ್ ಕೊಡ್ತಾರೆ. ನನಗೆ ತಾಕತ್ತು ದಮ್ಮು ನಂದೇನು ಕೇಳಕ್ ಹೋಗ್ಬಿಡ್ತಮ್ಮ ನೀನು. ನನ್ನ ತಾಕತ್ತು ದಮ್ಮಿದ್ದಲೇ 5 ಚುನಾವಣೆ ಈ ಕ್ಷೇತ್ರದಲ್ಲಿ ಮಾಡಿದ್ದೀನಿ. ನಿಮ್ಮ ವಿರುದ್ಧನ ಮಾಡಿದ್ದೀನಿ, ನಿಮ್ಮ ಮನೆತನ ವಿರುದ್ಧನ ಮಾಡಿದ್ದೀನಿ. ನಿನ್ನ 2 ಸಲ ಸೋಲ್ಸೀನಿ. ನಾನೆಲ್ಲ ಕ್ಷೇತ್ರದ ಜನರು ನಿನಗ ಪಾಠ ಕಲಿಸ್ಯಾರ. ಮತ್ತೆ ಇನ್ನು 2 ವರ್ಷ ನಿನಗ ಸರಿಯಾದ ಪಾಠವನ್ನ ಕ್ಷೇತ್ರದ ಜನತೆ ಕಲಿಸ್ತಾರ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ಆಗ ಚೀಟಿ ಬಹಳ ಬರಕತ್ತ, ಮಾತಾಡ್ತಿರ್ತಾರೆ ಸ್ವಲ್ಪ. ಚೀಟಿ ನೀರಾಕ ನಮ್ಮ ಸರ್ಕಾರ ಇದ್ದಾಗ ಇಲ್ಕಲ್ ನಗರದಲ್ಲಿ ನೀರು ಏನಾದರೂ ತಾಂತ್ರಿಕ ತೊಂದರೆ, ಮೋಟ್ರ್ ಕೆಟ್ಟರ ಅಥವಾ ಟ್ರಾನ್ಸ್ಫಾರ್ಮರ್ ಸುಟ್ರ, ಕರೆಂಟಿನ ಸಮಸ್ಯೆ ಆದಾಗ 2 ದಿವಸ 1 ದಿವಸ 3 ದಿವಸ ಏನಾದ್ರು ಬಂದಾದ್ರೆ ನಮ್ಮ ಅಧ್ಯಕ್ಷರೇ ಹೋಗಿದ್ರು, ಅಲ್ಲಿಗೆ ನಮ್ಮ ಮೆಂಬರ್ಗಳು ಹೋಗಿ ಅಲ್ಲಿ ಕುಂತು ರಿಪೇರಿ ಮಾಡಿಸಿ 2 ದಿವಸದಲ್ಲಿ 3 ದಿವಸದಲ್ಲಿ ಎಲ್ಲ ಕಡೆ ನೀರು ಬರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸದಸ್ಯರು ಮಾಡ್ತಾ ಇದ್ರು, ಮುನ್ಸಿಪಾಲಿಟಿ ಸದಸ್ಯರು. ಇವತ್ತೇನಾಗಿದೆ, ಇವತ್ತು ಯಾರು ಆ ಪೈಪ್ಲೈನ್ ಮಾಡಿದ್ರಲ್ಲ ವಿವಾಲಿಯಾ ಕಂಪನಿ, ಅವ್ರಿಗೆ ನಾವು ಮೇಂಟೆನೆನ್ಸ್ ಕೊಟ್ಟಿದ್ವಿ. ಇವ್ರು ಬಂದ್ಮೇಲೆ ಕಮಿಷನ್ ಆಸೆಗೋಸ್ಕರ ಅವ್ರನ್ನ ಬಿಡಿಸಿ ಬೇರೆದವ್ರು ಕೊಟ್ಟಿದ್ದಾರೆ ಲೋಕಲ್ ಕಾರ್ಯಕರ್ತರಿಗೆ. ಆ ಕಾರ್ಯಕರ್ತರು ಇವತ್ತು ಅವ್ರಿಗೆ ಏನು ಗೊತ್ತಿಲ್ಲ ಹೆಂಗ್ ಮಾಡಬೇಕು. ಈಗ ಊರಿನಲ್ಲಿ ನೀರಿಲ್ರಿ, ವಾರ ಆದ್ರೂ ನೀರಿಲ್ಲ, 10 ದಿವಸ ಆದ್ರೂ ನೀರಿಲ್ಲ. ಇಂಥ ಒಂದು ನೀರಿನ ಪರಿಸ್ಥಿತಿ, ಆ ನೀರಿನ ಪರಿಸ್ಥಿತಿಯನ್ನ ಪರಿಹಾರ ಮಾಡಕ್ಕೆ ಏನಾದ್ರು ನಿನ್ಗೆ ಗೊತ್ತದಾನೆ ತಮ್ಮ? ನಾವು ಹೇಳ್ತೀನಿ ಕೇಳು. ಅದಕ್ಕೆ ಪರಿಹಾರ ನಿನ್ನ ಸಲುವಾಗಿ ಹೇಳ್ತಾ ಇಲ್ಲ, ಜನರ ಸಲುವಾಗಿ ಹೇಳ್ತೀನಿ. ಈ ಒಂದು ಯೋಜನೆ 2012ರಲ್ಲಿ ಪ್ರಾರಂಭ ಮಾಡಿದ್ದು. ಮುಂದಿನ 30 ವರ್ಷಗಳ ಅವಧಿಗೆ ಎಷ್ಟು ಜನಸಂಖ್ಯೆ ಇರುತ್ತಾ ಆ ಒಂದು ಅವಧಿಗೆ ಲೆಕ್ಕಾಚಾರ ಹಾಕಿ 30 ವರ್ಷದ ಅವಧಿಗೆ ಅಂದ್ರೆ 2012ರಿಂದ 22, 32, 42ರವರೆಗೆ 42ರಲ್ಲಿ ಈ ಇಳಕಲ್ ನಗರದ ಹುಣಸೂರು ನಗರದ ಜನಸಂಖ್ಯೆ ಎಷ್ಟಿರುತ್ತೆ ಅಂತ ಹೇಳಿ ಪರ್ಸೆಂಟೇಜ್ ಆಧಾರದ ಮೇಲೆ, ಬೆಳವಣಿಗೆ ಆಧಾರದ ಮೇಲೆ ಅದು ಲೆಕ್ಕಾಚಾರ ಹಾಕಿ ಈ ಯೋಜನೆ ಮಾಡಿರ್ತೀವಿ. 10 ವರ್ಷ ಆತೀಗ, 10 ವರ್ಷ ಆಗಿತ್ತೆ. ಅಲ್ಲಿರ್ತಕ್ಕಂಥ ಮೋಟ್ರ ಪಂಪ್ ಎಲ್ಲವೂ ಹಳೆವಾಗ್ಯವ, ಕೆಪಾಸಿಟಿ ಕಮ್ಮಿ ಆಗಿತ್ತೆ. ಅವನ್ನ ಬದಲಾವಣೆ ಮಾಡಬೇಕು. ಹೆಚ್ಚಿನ ಕೆಪಾಸಿಟಿಯ ಪಂಪ್, ಹೆಚ್ಚಿನ ಕೆಪಾಸಿಟಿಯ ಮೋಟರ್ ಅಳವಡಿಸಿದಾಗ ಮಾತ್ರ ನೀರಿನ ಸಮಸ್ಯೆ ಬಗೆಹರಿಕ್ಕ. ಈ ಅಂದ್ರೆ ಬಗೆಹರಿಯೋದಿಲ್ಲ. ಇದು ಹಿಂಗೆ ಹೊಯ್ಕೊಬರ್ಕಾಗುತ್ತಾ? ನಾ ಜನರ ಸಲುವಾಗಿ ಹೇಳಕತ್ತೀನಿ, ಆ ಮೋಟರ್ ಪಂಪ್ ಹೊಸ ಹಾಕಿದ್ರೆ ಮಾತ್ರ. ಆದ್ರಿಂದ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಅಮೃತ್ ಯೋಜನೆಯಲ್ಲಿ ಬೇಕಂದ್ರೆ ನಾನು ಕೂಡ ನಮ್ಮ MP ಅವರಿಗೆ ಹೇಳ್ತೀನಿ, ಅಮೃತ ಯೋಜನೆಯನ್ನು ಈ ತಾಲೂಕಿಗೆ ಮಂಜೂರು ಮಾಡಿಕೊಡ್ರಿ ಅಂತ ಹೇಳಿ. ಅದರಲ್ಲಿ ಯಾರು ತಗೊಂಡು ಮಾಡ್ರಿ. ಮನೆ ಬರ್ಕಿ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ಮ ಮನೆ ಬರ್ಗೆ ದುಡ್ಡಿಲ್ಲ, ನಿಮ್ಗೆ ಏನು ಮಾಡಕ್ಕಾಗಲ್ಲ. ಇವತ್ತುವರೆಗೆ ಒಂದು ಪುಟ್ಟಿ ಮಣ್ಣು ಹಾಕಕ್ಕಾಗಿಲ್ಲ. ದೊಡ್ಡ ಸಾಧನೆ ಮಾಡಿದ್ವಿ. 2 ಹುಣಗುಂದ ಮತ್ತು ಇಳಕಲ್ ಹೈವೇಯಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿ ಬಹಳ ದೊಡ್ಡ ಸಾಧನೆ ಮಾಡಿದ್ವಿ. ಇವತ್ತು ನಗರದಲ್ಲಿ ಇರ್ತಕ್ಕಂಥ ರಸ್ತೆ, ತಾಲೂಕಿನ ರಸ್ತೆ ಅಂತೂ ಎಲ್ಲವೂ ಹಾಳಾಗಿ ಹೋಗ್ಯವ. ಈ ಅಕ್ರಮ ಮರಳುಗಾರಿಕೆಯಿಂದ 30 ಟನ್ 40 ಟನ್ ಏನು ಗಾಡಿ ಹೋಗ್ತಾವ. ಹೀಗಾಗಿ ನಾವು ಮಾಡಿರ್ತಕ್ಕಂಥ ರಸ್ತೆಗಳೆಲ್ಲವೂ ಕೂಡ ಇವತ್ತು ಹಾಳಾಗಿರ್ತಕ್ಕಂಥದ್ದು ಎಲ್ಲ ಕಡೆ. ಅದ್ರ ಜೊತೆಗೆ ಇವತ್ತು ನೀರಿನ ಟ್ಯಾಂಕ್, ಇಳಕಲ್ ನಗರದ ನೀರಿನ ಟ್ಯಾಂಕ್, ಕುಡಿಯೋ ನೀರಿನ ಟ್ಯಾಂಕ್ ಯಾಕೆ ಬಂದ್ ಮಾಡಿದ್ದಪ್ಪ? 2.5 ವರ್ಷ ಬಂದ್ ಮಾಡಿದ್ದಲ್ಲ, ಯಾಕೆ ಮಾಡಿದ್ದೆ? ಕಮಿಷನ್ಗೋಸ್ಕರ ತಾನೆ. ಈಗ ಯಾರೋ ಹೇಳಿದ್ರು ಟ್ಯಾಂಕ್ ಯಾಕೆ ಬಂದ್ ಮಾಡಿದ್ದಪ್ಪ? ಯಾಕೆ ಬಂದ್ ಮಾಡಿದ್ದೆ 2.5 ವರ್ಷ? ಈ ಕಮಿಷನ್ ಬಂತ? ಈಗ ಶುರುವಾಗ
ಆದ್ರೆ ಈಗ ಸುಮಾರು 25-30% ಅದ್ರ ಕಾಸ್ಟು ಹೆಚ್ಚಿಗಾಗಿರುತ್ತ. ಅದನ್ನ ಯಾರು ಕೊಡೋರು? ಸರ್ಕಾರದಿಂದ ಕೊಡ್ತಾರಂದ್ರೆ ಸರ್ಕಾರದ ದುಡ್ಡು ನಿಮ್ಮ ಅಪ್ಪನ ದುಡ್ಡಲ್ಲ. ನಾವು ಇಲ್ಲೇನಿದಾರ ಸರ್ಕಾರದ ದುಡ್ಡು ನಿಮ್ಮ ಅಪ್ಪನ ದುಡ್ಡಲ್ಲ. ಇಲ್ಲೇನ್ ಜನ ಸೇರಿದಾರಲ್ಲ, ಇಡೀ ರಾಜ್ಯದ ಎಲ್ಲ ಜನರಿಗೆ ಕೊಟ್ಟಂತ ತೆರಿಗೆ ಹಣ ಅದು. ಆ ತೆರಿಗೆ ಹಣ ಇವತ್ತು ಎಷ್ಟಾಗುತ್ತೆ? 3 ಕೋಟಿ ರೂಪಾಯಿಗೆ 25% ಹೆಚ್ಚಿಗೆ ಎಸ್ಟಿಮೇಟ್ ಆದ್ರೆ ಎಷ್ಟಾಯ್ತು? 75 ಲಕ್ಷ ರೂಪಾಯಿ ಆಗುತ್ತೆ. 75 ಲಕ್ಷ ರೂಪಾಯಿ ಯಾರು ಕೊಡಬೇಕು? ನಿನ್ನ ಕಮಿಷನ್ ಆಸೆಗೆ ಬಂದ್ ಮಾಡಿ ಇಲ್ಕಲ್ ನಗರದ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಮಾಡಿದ್ದಾರೆ ಯಾರು? ನಿನ್ನ ದುರಾಡಳಿತದಿಂದಲೇ ಇವತ್ತು ಇಲ್ಕಲ್ ನಗರದ ಜನತೆ ನೀರಿಲ್ಲದೆ ಹಪ್ಪಿಸ್ತಾ ಇದ್ದಾರೆ. ತಾಯಿಗಳಂತೂ ಬಹಳ ಕಷ್ಟಪಡ್ತಾ ಇದ್ದಾರೆ. ಬೇರೆ ಸಂದರ್ಭದಲ್ಲಿ ಯಾವತ್ತೂ ಕೂಡ ನೀರು ನಿಲ್ದಂಗ ನಮ್ಮೆಲ್ಲ ಮುನ್ಸಿಪಾಲಿಟಿ ಸದಸ್ಯರು ಹೋಗಿ, ನಗರಸಭೆ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಹೋಗಿ ಮುಂದೆ ಕುಂತು ರಿಪೇರಿ ಮಾಡಿಸಿ 2 ನಗರಗಳಿಗೆ ಹುನಗುಂದ ಮತ್ತು ಇಲ್ಕಲ್ಗೆ ನೀರು ಸಪ್ಲೈ ಮಾಡತಕ್ಕಂಥ ಕೆಲಸವನ್ನು ನಮ್ಮ ಅವಧಿಯಲ್ಲಿ ಮಾಡಿದ್ವಿ. ಈಗ ಯಾಕೆ ಆಗ್ತಾ ಇಲ್ಲ? ಹಾಗೇನೆ ನಗರೋತ್ಥಾನ ಯೋಜನೆಯಲ್ಲಿ ನಾನು ಹೊಸ ಬಡಾವಣೆ, ವಿದ್ಯಾಗಿರಿ, ವಿಜಯನಗರ, JB ಆಸ್ಪತ್ರೆಯಿಂದ ಇರ್ತಕ್ಕಂಥ ಮಾಂತೇಶ್ವರ ನಗರ ಇವೆಲ್ಲಕ್ಕೂ ಕೂಡ UGD ಮಾಡಿಸಿದ್ವಿ. UGD ಹೊಸ ಬಡಾವಣೆಗಳಿಗೆ UGD, ಆ UGD ಹಣವನ್ನು ತೆಗೆದು ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರೆ. ಸ್ವಿಮ್ಮಿಂಗ್ ಪೂಲ್ ಇಲ್ಲಿಲ್ಲ. ಸ್ವಿಮ್ಮಿಂಗ್ ಪೂಲ್ ಆಗಲೇ SM ಕಾಲೇಜ್ನಲ್ಲಿ ಐತಿ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಸ್ವಿಮ್ಮಿಂಗ್ ಪೂಲ್ ಆಲ್ರೆಡಿ SM ಕಾಲೇಜ್ನಲ್ಲಿ ಇರ್ತಕ್ಕಂಥದ್ದು. ಹಾಗೇನೆ ಇವತ್ತು ಏನ್ ಚೀಟಿ ರೀ ಸರಿ ಇವತ್ತು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಹಕ್ಕುಪತ್ರ ಕೊಟ್ಟಿವಿ ನಾವು. ಸುಮಾರು ಅಧ್ಯಕ್ಷರು ಶೋಭಕ್ಕ ಅಂದಾಳ ಅವರಿದ್ದಾಗ 800 ಚಿಲ್ಲರ್ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಹಕ್ಕುಪತ್ರ ಕೊಟ್ಟಿವಿ. ಇವತ್ತು ಆ ಹಕ್ಕುಪತ್ರಕ್ಕೆ ರಿಜಿಸ್ಟ್ರೇಷನ್ ಆಗ್ಬೇಕು ಸಬ್ ರಿಜಿಸ್ಟ್ರ್ ಆಫೀಸಾಗ. ಅದೇ ನಂತರ ಮಾಡಬೇಡ್ರಿ ಅವನ್ನ. ಯಾಕೆ ಮಾಡಬಾರ್ದಪ್ಪ? ಯಾಕೆ ಮಾಡಬಾರ್ದು? ಬಡವರಿಗೆ ಕೊಟ್ಟಂತ ಹಕ್ಕುಪತ್ರ ಸರ್ಕಾರ ರಿಜಿಸ್ಟ್ರೇಷನ್ ಮಾಡಿ ಕೊಡ್ಬೇಕು. ಅದನ್ನ ಮಾಡಕ್ ಹೋದ್ರೆ ತಡೆ ಹಿಡಿದಿದಿ. ಯಾಕೆ ತಡೆ ಹಿಡಿದಿದಿ? ಯಾಕೆ ತಡೆ ಹಿಡಿದಿ? ಕಮಿಷನ್ಗೋಸ್ಕರ ಅವ್ರೇನ್ ಕೊಡ್ಬೇಕು? ಎಲ್ಲೆಲ್ಲ ಕೊಳಗೇರಿ ನಗರದಲ್ಲಿ ಅವ್ರ ಮನೆಗೆ ಹೋಗು, ಸೀದಾ ಒಂದು ಭಿಕ್ಷಾ ಪಾತ್ರ ಹಿಡ್ಕೊಂಡು ಕಮಿಷನ್ ಕೊಡ್ರಿ ನನಗ, ನಾ ಇದನ್ನ ರಿಜಿಸ್ಟ್ರೇಷನ್ ಮಾಡಿಕೊಡ್ತೇನೆ ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬಡವರಿಗೆ ಇಲ್ಲೈತಲ್ಲಿದ ಇನ್ನೊಂದು ಇಲ್ಲಿ ಅವು ಇಲ್ಲ ರೈತರು ಯಾರಾದ್ರು ಪ್ಲಾಟ್ ತಗೊಂಡ್ರ, ಮನೆ ತಗೊಂಡ್ರ, ಇಲ್ಲಿ ಇಲ್ಕೆಲ್ಲ ಖರೀದಿ ಆಗೋದಿಲ್ಲ, ಮುಂದೆ ಖರೀದಿ ಆಗೋದಿಲ್ಲ. ಯಾಕ ಎದಕ್ಕಾಗೋದಿಲ್ಲ? ಗುಳೇದ ಗುಡ್ಡಕ್ಕೆ ಹೋಗ್ತಾವ. ಗುಳೇದ ಗುಡ್ಡಕ್ಕ, ಬಾಗಲಕೋಟೆಗೆ, ಬದಾಮಿಗೆ, ತೇರ್ದಾಳಕ್ಕ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಬರ್ತಾರೆ. ಯಾಕ? ಇಲ್ಲಿ ಡಬಲ್, ಅಲ್ಲಿ ಸಿಂಗಲ್. ಇಲ್ಲಿ ಡಬಲ್ ಆಗುತ್ತಾ? ಹೋದ್ರೆ ಬಸ್ ಚಾರ್ಜ್ ಹೋಗುತ್ತಾ? ಇಲ್ಲೇ ಗುಳೇದ ಗುಡ್ಡಕ್ಕೆ ಹೋಗಿ ಮಾಡ್ಕೊಂಬರ ಅಂತೇಳಿ ಅವ್ರು ಮಾಡ್ಕೊಳಕ್ ಹೋದ್ರೆ ಆ ಗುಳೇದ ಗುಡ್ಡ ಸೊಬ್ಬರಾಯಿಸುದು ಫೋನ್ ಮಾಡಿ ಬೈತಾರ. ಇದೇ ಕ್ಯಾಶಪ್ಪ. ದಳ್ಳಾಳಿಗಳು ರೈತರಿಂದ 10% ವಸೂಲಿ ಮಾಡ್ತಾರೆ. ದಳ್ಳಾಳಿಗಳು ರೈತರಿಂದ 10% ಚೀಟಿ ಬರಕತ್ತ. ಯಾರು ದುರಾಡಳಿತ? ನಿನ್ನ ದುರಾಡಳಿತದ ಚೀಟಿಗೆ ಬರ್ತಾ ಇದಾವೆ ಎಲ್ಲವೂ ರೈತರಿಂದ, ಸಾರ್ವಜನಿಕರಿಂದ. ಇಲ್ಲಿ ನೋಡಿ, ಚೀಟಿ ಬರೋದು ನೋಡು. ನಿನ್ನ ಹಣ ಬರೀ ಏನೈತೆ ಅನ್ನೋದು ಗೊತ್ತಾಗುತ್ತೆ.
ಸಾರ್ವಜನಿಕರಿಗೆ ಎಲ್ಲರಿಗೂ ನಿನ್ನ ಹಣಬರಿ ಏನು ಅನ್ನೋದು ಗೊತ್ತಾಗ್ಯದ. ಮತ್ತು ಅದ್ರ ಜೊತೆಗೆ ಚಿತ್ರದುರ್ಗ ಒಂದು BCM ಹಾಸ್ಟೆಲ್ ಅನ್ನೋದೆಲ್ಲ ಕಟ್ಟಿದ್ವಿ. ಎಲ್ಲ ನಾಚಿಗೆ ಬಿಟ್ಟು ಉದ್ಘಾಟನೆ ಮಾಡಿದ್ವಿ. ನಾನು ಮಾಡಿದ್ವನ ನೀನು ನಾಚಿಗೆ ಬಿಟ್ಟು ಉದ್ಘಾಟನೆ ಮಾಡಿದ್ವಿ. ಇದೊಂದು ಪೂರ ನಾಚಿಗೆ ಬಿಟ್ಟು ಉದ್ಘಾಟನೆ ಮಾಡಿ ಅವ್ರು ಪಾಪ ಮಕ್ಕಳು ಹೊರಗೆ ಮಕ್ಕಂತವಂತ ಒಳಗೆ ಮನಸ್ಸು ಏನ್ ಮಾಡಿ ಸಾಕಷ್ಟು ನಾ ತಂದು ಹೋಗಿದ್ದೇನೆ. ಹೊಳೆ ಮಳೆ ಪೂಜೆ ಮಾಡಿ ಈ ಟ್ಯಾಂಕಿಗೆ ನಾನು ಕಟ್ಟಿದ ಮೇಲೆ ಅದಕ್ಕೊಂದು ದೋತ್ರ ಉಡಿಸಿದ್ದ. ದೋತ್ರ ಉಡಿಸಿ ಸುತ್ತಾರದ ಬೆಳೆ ದೋತ್ರ ಉಡಿಸಿ ಅದನ್ನ ಪೂಜೆ ಮಾಡಿದ್. ಮತ್ತೆ ಮೂರ್ತು ಸರಿ ಇದ್ದಿಲ್ಲ ಅಂತ. ಮೂರ್ತು ಸರಿ ಅಲ್ಲ, ಇದು ಬಂದಿದ್ದಿಲ್ಲ ಅದಕ್ಕೆ ಬಂದಾಗ ಈಗ SC/ST ಮಕ್ಕಳ ಚಿತ್ರಿಯಾಗ ಹಾಸ್ಟೆಲ್ ರೆಡಿ ಐತದು. ಅದನ್ನೇನು ಉದ್ಘಾಟನೆ ಮಾಡಿ ಹೊರಗೆ ಕಳಿಸ್ಬೇಕು ಮಕ್ಕಳನ್ನ. ಹೊರಗೆ ಮಕ್ಕಂದವ ಹೊರಗೆ ಮಕ್ಕಂದವ. ಇದು ಯಾರು ಮಾಡಿದ್ದು? ದೊಡ್ಡ ಹುಡುಗರು ಮಾಡಿದ್ದು. ಅದಕ್ಕೆ ಅದೇನಾದ್ರು ಮುಜುಗರ ಆದ್ರೆ ಅವ್ರಿಗೆ ಹೇಳ್ಬಿಡು ಹೋಗಂತ. ಮತ್ತೆ ಇಲ್ಲಿವರೆಗೆ ಎಲ್ಲರೂ ಮಾಡಿದ್ವಿ, ಇದೊಂದು ಮಾಡು, ಏನಾಗಲ್ಲ, ನಾನೇನು ತಪ್ಪು ತಿಳ್ಕೊಳ್ಳೋಲ್ಲ. ಸರ್ಕಾರದ ಯೋಜನೆ ಮಾಡು. ರಾಜಕೀಯ ಮಾನ ಮರ್ಯಾದೆ ಏನಾದ್ರು ಇದ್ರ ಮೊದಲು ಬೇಗ ಮಾಡಿ SC/ST ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತಾ, ಅವ್ರಿಗೆ ಹಾಸ್ಟೆಲ್ ಅನುಕೂಲ ಮಾಡಿಕೊಡು. ಒಂದು ಎರಡದ್ದು ಮತ್ತೆ ಚೀಟಿ ನಿಮ್ದು ಅಯ್ಯೋ ಟೆಂಡರ್ ಮುಗಿಯೋದನ್ನ ಕೊಡ್ತಾರ, ಏನು ಸರ್ಟಿಫಿಕೇಟ್ ಕೊಡ್ತಾರ ಏನು? ಈಗ ಮರವಳ್ಳಿ ನೀರಾವರಿಯಲ್ಲಿ ಕೆನಾಲ್ನಲ್ಲಿ ಪ್ರತಿ ವರ್ಷ ಕಂಟಿ ಮತ್ತು ಹೂಳು ಬರ್ತದೆ. ಅದನ್ನು ತೆಗಿಬೇಕು. ಅದನ್ನು ತೆಗಿಯಕ್ಕಿಲ್ಲ ಇಲ್ಲ. ಟೆಂಡರ್ ಹಾಕಿದ್ನಂದ್ರೆ ಅವ್ರು ಮೊದಲ ಏನು ಕೊಡಬೇಕು? ಕಮಿಷನ್. ಯಾರು ಕೊಡೋರು ಅಂತ ಕೇಳ್ತಾನಂತ. ಹಿಂಗಾಗಿ ಈ ತಾಲೂಕಿನ ದುರಾಡಳಿತದ ವಿರುದ್ಧ ಇವತ್ತು ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು. ಆದ್ದರಿಂದ ನಿನ್ನೆ ತಾನೇ ಹುಡುಗಂದಲ್ಲಿ ಏನೋ ಮಾತಾಡ್ತ ಸಂದರ್ಭದಲ್ಲಿ ನಾನಂತೂ ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಗೌರವ ಕೊಡ್ತೇನೆ. ನಾನು ಕಾಂಗ್ರೆಸ್ಸಿನ ಪಕ್ಷದ ನಾಯಕರಿದ್ದರು ಕಾಂಗ್ರೆಸ್ ಪಕ್ಷದ ನಾಯಕರಿರ್ತೀನಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿದ್ರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿರ್ತೀನಿ, ನಮ್ಮ ಪಕ್ಷದ ನಾಯಕರಿಗೂ ನಮ್ಮ ಪಕ್ಷದ ನಾಯಕರು ಅಂತೀನಿ, ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕಾರ್ಯಕರ್ತರು ಅಂತ ಕರಿತೀನಿ. ಆದ್ರೆ ಕಾಶಪ್ಪನ ಬಾಯಿ ತಪ್ಪುತ್ತೊಮ್ಮೆ ಕಾರ್ಯಕರ್ತರು ಏನಂತ ಗೊತ್ತಾನೆ? ಕುನ್ನಿಗಳಂತ. ನಾನು ಸಾಕಿದ ಕುನ್ನಿಗಳು. ಇದು ಇವತ್ತಲ್ಲಿ ಕೇಳಿದ್ದು, ಹಿಂದೇನು ಒಂದು ಕೇಳಿದ್ವಿ, ಇವತ್ತು ನಮ್ಗೆ ಕೇಳಿದ್ವಿ. ಅಂದ್ರೆ ನಿನ್ನ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲರೂ ನಿನ್ನ ಮನೆಯ ಜೀತದ ಆಳುಗಳ, ಅದನ್ನ ಹೇಳ್ಬಿಡು ಅವರಿಗೆ. ಮಾನ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ವಿನಂತಿ, ನಾನು ವಿನಂತಿ ಮಾಡ್ಕೊಳ್ತೇನೆ, ನಿಮ್ಮ ಮರ್ಯಾದೆ ಹರಾಜಾಗ್ತಾ ಇದ್ದಾನೆ. ಸ್ವಲ್ಪ ದಯವಿಟ್ಟು ನೀವಾದ್ರೂ ಆತ್ಮಸಾಕ್ಷಿಯಿಂದ ಹೇಳ್ರಿ. ನೀವು ಏನು ಕಾರ್ಯಕರ್ತರದಿರೋ ಏನದಿರೋ ಅನ್ನೋದು ನೀವೇ ಹೇಳ್ಬೇಕು. ಕಾರ್ಯಕರ್ತರಿಗೆ ಯಾವತ್ತು ಇರ್ಬೋದು, ಬೇರೆ ಪಕ್ಷಕ್ಕೆ ಹೋಗಿರ್ಬೋದು ಕಾರಣಾಂತರ, ಆದ್ರೆ ಯಾವತ್ತು ಕೂಡ ಕಾರ್ಯಕರ್ತನೇ, ನಾಯಕನೇ. ಅದನ್ನು ಬಿಟ್ಟು ನಾನು ಸಾಕಿದ ಕುಂಡಿಗಳು ಅಂದ್ರೆ ಮನೆಗೆ ಸಾಕಿ ಅಂದಂಗೆ ಆಯ್ತು. ಅನ್ನ ಬಟ್ಟೆ ಹಾಕಿ ಸಲುವಿ ಸಾಕಿ ಈ ರೀತಿಯ ದುರ್ವರ್ತನೆಯ ವಿರುದ್ಧ ಈ ಒಂದು ಹೋರಾಟವನ್ನ ಇವತ್ತು ಹಮ್ಮಿಕೊಳ್ಳಲಾಗಿತ್ತು ಅನ್ನೊಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೇನೆ. ಕಳ್ತನ, ಅಕ್ಕಿ ಕಳ್ತನ, ಅದಕ್ಕೊಂದಿಟ್ಟನ ಒಬ್ಬನ ನಮ್ಮಲ್ಲಿದ್ದವನ ಅಲ್ಲಿ ಹೋಗ್ಯಾನೀಗ. ನಾವು ನಮ್ಮ ಕಾರ್ಯಕರ್ತನ ಅಂತೀನಿ, ನಾನು ನಮ್ಮ ಕಾರ್ಯಕರ್ತನ ಅಲ್ಲಿ ಹೋಗ್ಯಾನ. ಅಕ್ಕಿ ಕಳು ಮಾಡಕ್ ಹೋಗ್ಯಾನ. ಉಸು ಕಳು ಮಾಡಕ್ ಒಂದು ಡಿಪಾರ್ಟ್ಮೆಂಟ್, ಅಕ್ಕಿ ಕಳು ಮಾಡಕ್ ಒಂದು ಡಿಪಾರ್ಟ್ಮೆಂಟ್, ಬಹಳ ಡಿಪಾರ್ಟ್ಮೆಂಟ್ ಅದಾವ್ರಿ. ಇವು ಅದಾವ. ಇವು 20 ಅಲ್ಲ, ಇದು 60% ಹೋಗಿತ್ತೆ. ನೀ 20 ಅಂತ ಹೇಳ, 60% ಹೋಗಿತ್ತು.
50% ಹೋಗುತ್ತೆ. ಇದು ಪೇಟಿಎಂ ಶಾಸಕ, ಪೇಟಿಎಂ ಶಾಸಕ ಯಾರು? ಹುಣಸೂರು ಮತಕ್ಷೇತ್ರದ ಶಾಸಕ ಯಾರು? ಪೇಟಿಎಂ ಶಾಸಕ. ಪೇಟಿಎಂ ಶಾಸಕರ ಒಂದು ಮತನ ಇವತ್ತು ಇಲ್ಲಿ ಹೇಳ್ತೇನೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಎಚ್ಚರದಿಂದಿರ್ರಿ, ಧೈರ್ಯವಾಗಿರ್ರಿ. ಅವನ ತಲೆಯ ಅಸ್ತ್ರ ಒಂದ ಏನು? ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕ್ಸೋದು. ಏನಾಗುದಿಲ್ಲ, ಏನಾಗುದಿಲ್ಲ. ಯಾರು ಎದುರ್ಬೇಕಾಗಿಲ್ಲ, ಯಾರು ಅಂಜಬೇಕಾಗಿಲ್ಲ, ಅಳಕ್ಬೇಕಾಗಿಲ್ಲ. ಆದ್ರಿಂದ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ, ನಿಮ್ಮ ಜೊತೆ ಇರ್ತೀನಿ, ಯಾವಾಗಲೂ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ. ಆದ್ರಿಂದ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು, ಪಕ್ಷದ ಮುಖಂಡರು ಯಾರಿದ್ದೀರಿ, ನೀವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರನ್ನು ಕರ್ಕೊಂಡು ಅವ್ರದ್ದೇನೇ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ, ನಮ್ಮ ಪಕ್ಷದ ಮುಖಂಡರು ಮಾಡ್ತಾರ. ನಿಮ್ಮ ಜೊತೆಯಲ್ಲಿ ನಾವು ಇದೀವಿ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ, ಪರಿಹಾರ ಸರ್ಕಾರದಿಂದ ಕೊಟ್ಟರಲ್ಲ 5,000 ಹೆಕ್ಟರಿಗೆ ಮಾತ್ರ, 5,000 ಚಿಲ್ಲರೆ ಹೆಕ್ಟರಿಗೆ ಮಾತ್ರ ಪರಿಹಾರ ಕೊಟ್ಟರು. ಇನ್ನ 2,000 ಹೆಕ್ಟರ್ ರೈತರದು ಪರಿಹಾರ ಎಲ್ಲಿಗೆ ಹೋಯ್ತದು? ಈ ಸರ್ಕಾರದಿಂದ ಸುಮಾರು ಇಳಕಲ್ ತಾಲೂಕಿನ 7,000 ಚಿಲ್ಲರೆ ರೈತರಿಗೆ ಏನು ಗುರ್ತಿಸಿ, ಫಲಾನುಭವಿಗಳನ್ನು ಗುರ್ತಿಸಿ ಅವರಿಗೆ ಪರಿಹಾರ ಕಳಿಸ್ಯಾರ. ಆದ್ರಿಂದ ಡಿ ಸಿ ಅವರು ಇಲ್ಲಿಯ ತಹಸೀಲ್ದಾರ್ ಪತ್ರ ಬರೆದಾರ, ಇನ್ನ 2,000 ಚಿಲ್ಲರದ್ದು ಏನಾಯ್ತು ಅಂತೇಳಿ. ರೈತರಿಗೆ 2,000 ಚಿಲ್ಲರೆ ಹೆಕ್ಟರ್, 7,000 ಚಿಲ್ಲರೆ ಹೆಕ್ಟರಲ್ಲಿ 5,000 ಹೆಕ್ಟರ್ಗೆ ರೈತರಿಗೆ ಪರಿಹಾರ ಕೊಟ್ಟಾರ. ಅದು ಸುಮ್ಮನೆ ಅಲ್ಪ ಸ್ವಲ್ಪ ಕೊಟ್ಟಿದ್ದಾರೆ. ಆದರೆ ಇನ್ನೂ 2,000 ಹೆಕ್ಟರ್ಗೆ ಏನು ಕೊಟ್ಟಿಲ್ಲ, ಪರಿಹಾರ ಕೊಟ್ಟಿಲ್ಲ. ಅದು ಎಲ್ಲಿ ಹೋಯ್ತು ಅಂತೇಳಿ ಡಿ ಸಿ ಅವರು ಇಲ್ಲಿ ತಹಸೀಲ್ದಾರಿ ಪತ್ರ ಬರೆದಾರೆ. ಅಂದ್ರೆ ಇದು ಯಾರ ವೈಫ್ ಎಲ್ಲಪ್ಪ? ಏನು ನೋಡ್ತದಿ? ಅಧಿಕಾರಿಗಳು ಕರೆದು ಏನು ಮೀಟಿಂಗ್ ಮಾಡ್ತದಿ? ಇದು ಉತ್ತರ ಕೊಡ್ಬೇಕಲ್ಲ. ಆದ್ರಿಂದ ಹೇಳ್ತೀನಿ, ಈ ದುರಾಡಳಿತಕ್ಕೆ ಅಂತ್ಯ ಆಡಬೇಕಾಗಿದೆ. ಇದರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಭಾರತೀಯ ಜನತಾ ಪಕ್ಷ ಎಂದೂ ಕೂಡ ಜನಪರವಾದಂಥ ಹೋರಾಟದಲ್ಲಿ ಭಾಗಿಯಾಗುತ್ತಾ ರೈತರ ಪರವಾಗಿ, ನೇಕಾರ ಪರವಾಗಿ, ದೀನದಲಿತರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನ ನಮ್ಮ ಭಾರತೀಯ ಜನತಾ ಪಕ್ಷ ಹಿಂದೇನೂ ಮಾಡಿದೆ, ಇವತ್ತು ಮಾಡ್ತಾ ಇದೆ, ಮುಂದೇನೂ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.